ಬಿಜೆಪಿ ಮಾಜಿ ಮಂತ್ರಿಗೆ ಶುರುವಾಯಿತು ಬಂಧನದ ಭಯ. ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾರಾ ಭೈರತಿ ಬಸವರಾಜ್? ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿಗೆ ಸಂಕಷ್ಟ. ಎಫ್ಐಆರ್ನಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಹೆಸರು ಉಲ್ಲೇಖ ಆಗಿದೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ನೋಡಿ, ಒಂದ್ ಕಡೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಮಾಜಿ ಸಚಿವ ಭೈರತಿ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಭೈರತಿ ಬಸವರಾಜ್. ಕೆಲವೇ ಕ್ಷಣಗಳಲ್ಲಿ ನ್ಯಾಯಮೂರ್ತಿಗಳಾದ ಕೃಷ್ಣಕುಮಾರ್ ಪೀಠದಲ್ಲಿ ಅರ್ಜಿ ವಿಚಾರಣೆಯಾಗುತ್ತೆ. ನನಗೂ ಈ ಕೇಸ್ಗೂ ಸಂಬಂಧನೇ ಇಲ್ಲ, ಕಾನೂನಾತ್ಮಕವಾಗಿ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿ ಬೆಳಗ್ಗೆಯಷ್ಟೇ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ರು. ಅದರಂತೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅಂತಂದ್ರೆ ಇದೇನಾ ಅಂತ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಬಂಧನದ ಭೀತಿ ಶುರುವಾಗಿದೆ, ಭಯ ಶುರುವಾಗಿದೆ. ಹೆಸರು ಕೂಡ ಉಲ್ಲೇಖ ಮಾಡಿದಾರಲ್ಲ, ಕಳೆದ ಫೆಬ್ರವರಿಯಿಂದಲೇ ಅವರ ಹೆಸರು ತಳಕು ಹಾಕೊಂಡಿದೆ. ಈ ಒಂದು ಪ್ರಕರಣದಲ್ಲಿ ನನಗೆ ಕೊಲೆ ಬೆದರಿಕೆ ಇದೆ ಅಂತ ಹೇಳಿ ವಿಡಿಯೋ ಸಮೇತವಾಗಿ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಬಿಕ್ಲು ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ಒಂದ್ ಕಡೆ ತೀವ್ರಗೊಳ್ತಾ ಇದೆ. ಭೈರತಿ ಬಸವರಾಜ್ರ 10 ವರ್ಷದ ಹಿಸ್ಟರಿಯನ್ನ ಕೆದಕ್ತಾ ಇದ್ದಾರೆ ಖಾಕಿ. ಹಲವಾರು ವರ್ಷಗಳಿಂದಲೂ ಭೈರತಿ ಜೊತೆ ಆರೋಪಿಗಳು ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಆರೋಪಿ ಜಗ್ಗ, ಕಿರಣ್ ಸೇರಿ ಹಲವಾರು ಆರೋಪಿಗಳ ಸಂಪರ್ಕ ಇರೋದು ಗೊತ್ತಾಗ್ತಾ ಇದೆ. ಜಗ್ಗನ ಮೂಲಕ ಹಲವು ಸಿವಿಲ್ ಕೇಸ್ಗಳಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಹಲವು ಜಮೀನು ವಿಚಾರಗಳಲ್ಲಿ ಸೆಟಲ್ಮೆಂಟ್ ಮಾಡಿಸಿರುವಂತಹ ಮಾಹಿತಿ. ಹೆಣ್ಣೂರು ರೌಡಿ ಶೀಟರ್ ಆಗಿರೋ ಜಗದೀಶ್ ಅಲಿಯಾಸ್ ಜಗ್ಗ, ಭೈರತಿ ಬಸವರಾಜ್ಗೆ ಅತ್ಯಾಪ್ತನಾಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗನ ಮೂಲಕ ಭೈರತಿ ಬಸವರಾಜ್ ಆಪರೇಟ್ ಮಾಡಿರುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಕಳೆದ 10 ವರ್ಷಗಳಿಂದ ಈ ಇಬ್ಬರ ನಡುವೆ ನಡೆದಿರುವಂತಹ ವ್ಯವಹಾರಗಳ ಬಗ್ಗೆ ತನಿಖೆಗಳಾಗ್ತಾ ಇದೆ. ಯಾವ ರೀತಿಯಾದಂತಹ ವ್ಯವಹಾರಗಳಾಯಿತು, ಎಷ್ಟೆಷ್ಟು ಜಮೀನುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೆಲಸ ಕಾರ್ಯಗಳಾಗಿದೆ ಅನ್ನೋದರ ಕುರಿತು ಸದ್ಯಕ್ಕೆ ಖಾಕಿ ಕೆದಕ್ತಾ ಇದೆ. ಎಲ್ಲವನ್ನೂ ಕೂಡ ಇತಿಹಾಸವನ್ನ ಕಲೆ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಖಾಕಿ. ಇದರಲ್ಲಿ ಏನಾದರೂ ಸಾಕ್ಷ್ಯಾಧಾರಗಳು ಲಭ್ಯವಾಯಿತು ಅಂತಂದ್ರೆ ಫಿಕ್ಸ್ ಅನ್ಕೊಳ್ಳಿ, ಅಲ್ಲಿಗೆ ಭೈರತಿ ಅವರಿಗೆ ಸಂಕಷ್ಟ. ಯಾರು ಕೂಡ ಈ ಒಂದು ಪ್ರಕರಣದಲ್ಲಿ ಸಹಾಯ ಮಾಡೋದಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಬಿಕ್ಲು ಶಿವು ಫೆಬ್ರವರಿಯಲ್ಲೇ ಕೇಸ್ ದಾಖಲು ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ. ಭೈರತಿಯವರ ವಿರುದ್ಧನೂ ಕೂಡ ಆ ಒಂದು ಕೇಸ್ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಅವರ ಸಹಚರರು ಅವರಿಂದಲೇ ನನ್ನ ಕೊಲೆಗೆ ಪ್ರಯತ್ನಗಳಾಗ್ತಾ ಇದೆ, ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ, ನನಗೆ ಸಹಾಯವನ್ನ ಮಾಡಿ ಅಂತ ಹೇಳಿ ದೂರು ಕೊಟ್ಟಿದ್ರು ಕೂಡ ಇಲ್ಲಿಯವರೆಗೂ ಕೂಡ ಯಾವುದೇ ಆಕ್ಷನ್ ಅನ್ನ ತೆಗೆದುಕೊಳ್ಳದೆ ಇರೋದರ ಹಿನ್ನೆಲೆ ಈ ಭೀಕರ ಹತ್ಯೆಯಾಗಿದೆ. ಭೈರತಿ ಬಸವರಾಜ್ ವಿರುದ್ಧ ಬಿಕ್ಲು ಶಿವ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಭೈರತಿ ಬಸವರಾಜ್ ವಿರುದ್ಧ ತಾಯಿ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಬಿಕ್ಲು ಶಿವ ಸೈಟ್ ಮೇಲೆ ಕಣ್ಣು ಹಾಕಿದ್ರ ಭೈರತಿ ಬಸವರಾಜ್. ಸೈಟ್ ವಿಚಾರವಾಗಿ ನಡೆದೇ ಹೋಯ್ತಾ ಭೀಕರ ಮರ್ಡರ್. ಬಿಕ್ಲು ಶಿವ ತಾಯಿ ಕೊಟ್ಟ ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಇದೆ ಗೊತ್ತಾ? ಭೈರತಿ ಬಸವರಾಜ್ ವಿರುದ್ಧ ಬಿಕ್ಲು ಶಿವ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು. ಒಟ್ಟು 5 ವಿರುದ್ಧ ಉಲ್ಲೇಖ ಕೂಡ ಮಾಡಿದ್ದಾರೆ. ಆ ಕಂಪ್ಲೇಂಟ್ ಕಾಪಿಯಲ್ಲೂ ಕೂಡ ಭೈರತಿ ಅವರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. A5 ಆರೋಪಿಯಾಗಿ ಭೈರತಿಯವರ ಹೆಸರು ಕೂಡ ಉಲ್ಲೇಖ ಆಗಿದೆ. ಸಹಜವಾಗಿಯೇ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಥವಾ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ ತಾಯಿಯ ಜೊತೆ ಮಗ ಮಾತನಾಡಿರ್ತಾರೆ. ಆ ಒಂದು ಆಧಾರದ ಮೇಲೆ ಇದೀಗ ತಾಯಿ ವಿಜಯಲಕ್ಷ್ಮಿ ಅವರು ದೂರು ಕೊಟ್ಟಿದ್ದಾರಾ? ಹಾಗಾದ್ರೆ ದೂರಿನಲ್ಲಿ ಏನಿದೆ, ಆ ದೂರಿನ ಪ್ರತಿಯಲ್ಲಿ ಏನಿದೆ ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ. ಮತ್ತೆ ಸಾಕ್ಷ್ಯಾಧಾರಗಳು ಏನಾದರೂ ಅವರು ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಒಂದ್ ಕಡೆ ಪೊಲೀಸರು ತೀವ್ರವಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕಳೆದ 10 ವರ್ಷಗಳಿಂದ ಈ ಜಗ್ಗಿ ಮತ್ತೆ ಭೈರತಿ ಅವರಿಗೆ ಯಾವ ರೀತಿಯಾದಂತಹ ಸಂಬಂಧ ಇದೆ ಅನ್ನೋದನ್ನ ಕಲೆ ಹಾಕುವಂತಹ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕೇಸ್ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಕಾದ್ ನೋಡೋಣ.